ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಬ್ರೇಕಿಂಗ್ ನ್ಯೂಸ್. ಶಾಸಕ ತೀರ್ಥಂಕರ್ ಪ್ರಸಾದ್ ಅವರಿಂದ ಜಪ್ತಿ ಆಯ್ತಾ ಕೋಟಿ ಕೋಟಿ ಹಣ. 100 ದಿನ ಕಳೆಯೋದ್ರಲ್ಲಿ ಭ್ರಷ್ಟಾಚಾರನ ಮೈ ಮೇಲೆ ಎಳ್ಕೊಂಡ್ರ ತೀರ್ಥಂಕರ್ ಪ್ರಸಾದ್. ಅತ್ತೆ ಏನತ್ತೆ ಇದೆಲ್ಲ? ನನಗೂ ಗೊತ್ತಿಲ್ಲಮ್ಮ. ಇದ್ದಕ್ಕಿದ್ದಾಗೆ ಟಿವಿಯವರು ತೀರ್ಥನ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮಾದರಿ ರಾಜಕಾರಣಿ ಅಂತ ಹೆಸರು ತೆಗೆದುಕೊಂಡಿದ್ದ ತೀರ್ಥಂಕರ್ ಪ್ರಸಾದ್ ಶಾಸಕರಾಗ್ತಿದ್ದ ಹಾಗೆ ದಾರಿ ತಪ್ಪಿದ್ರ? ತೀರ್ಥಂಕರ್ ಪ್ರಸಾದ್ ದಾರಿ ತಪ್ಪಿದ್ದೆಲ್ಲಿ? ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ಬ್ರೇಕಿಂಗ್ ನ್ಯೂಸ್. ಅಯ್ಯೋ ದೇವ್ರೆ, ಏನತ್ತೆ ಇದು? ಮೀಡಿಯಾದವರು ಮತ್ತೆ ತೀರ್ಥನ್ ಮಾನ ಮರ್ಯಾದೆ ಹರಾಜ್ ಹಾಕ್ತಿದ್ದಾರೆ. ರಾಜಕೀಯ ಅಂದ್ರೆ ಕೊಚ್ಚೆ ಇದ್ದಾಗೆ ಅದರಲ್ಲಿ ಇಳಿದ್ರೆ ಎಲ್ಲ ಕೊಚ್ಚೆ ಆಗುತ್ತೆ ಅಂತ ಅಪ್ಪ 100 ಸಾರಿ ಹೇಳಿದ್ರು. ನಮ್ಮ ತೀರ್ಥ ಎಲ್ಲಿ ಕೇಳ್ತಾನೆ? ರಾಜಕೀಯನೇ ನನ್ನ ಉಸಿರು, ರಾಜಕೀಯನೇ ನನ್ನ ಜೀವ ಅಂತ ರಾಜಕೀಯ ಮಾಡ್ಕೊಂಡೇ ಬಂದ್ಬಿಟ್ಟ. ನೋಡಿ ಹೇಗಿದೆ ಅದರ ಪ್ರಭಾವ. ಇಲ್ಲ, ಸಾಹೇಬ್ರು ಯಾವ ತಪ್ಪು ಮಾಡಿಲ್ಲ. ತಪ್ಪು ಒಪ್ಪಿನ ಬಗ್ಗೆ ಎಲ್ಲ ನೀನ್ ಮಾತಾಡಬೇಡ. ಅಣ್ಣನ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ದಿರೋದೇನಲ್ಲ. ಕೌನ್ಸಿಲರ್ ಆಗಿದ್ದಾಗ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದ ತೀರ್ಥಂಕರ್ ಪ್ರಸಾದ್ ಇತ್ತೀಚೆಗೆ ಜನರ ಸಂಪರ್ಕದಿಂದ ದೂರ ಉಳಿದಿದ್ದಾರೆ ಎನ್ನುವ ಆರೋಪ ಬಂದಿದೆ. ಅದರ ಜೊತೆಗೆ ಕಾಂಟ್ರಾಕ್ಟರ್ ಒಬ್ಬರಿಂದ 30% ಕಮಿಷನ್ ಕೇಳಿದ್ರು ಅನ್ನೋ ಆರೋಪಗಳು ಸುಳಿದಾಡ್ತಿದೆ. ಈ ಆರೋಪಗಳ ಬೆನ್ನಲ್ಲೇ ಶಾಸಕರ ಮನೆ ಮೇಲೆ ರೈಡ್ ಆದದ್ದು ಕಾಕತಾಳೀಯವೇನಲ್ಲ. ಹಾಗಾದ್ರೆ ತೀರ್ಥಂಕರ್ ಕೂಡ ಭ್ರಷ್ಟರಾಗಿದ್ರ? ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅನ್ನೋ ಮಾತಿದೆ. ಕಾರಣ ಸುಳಿವುಗಳಿಲ್ಲದೆ ಮನೆ ಮೇಲೆ ರೈಡ್ ಆಗೋಲ್ಲ ಅಲ್ವೇ? ಸುಮ್ಮನೆ ಇದನ್ನೆಲ್ಲ ನೋಡ್ಕೊಂಡು ಮನ್ಸು ಕೆಡ್ಸ್ಕೋಬೇಡಿ, ಚೇಂಜ್ ಮಾಡಿ. ಸಾಹೇಬ್ರೆ, ಅವ್ರು ನಿಮ್ಮ ಬಗ್ಗೆ ಇಲ್ದಿರೋ ಅಪಪ್ರಚಾರ ಮಾಡ್ತಿದ್ದಾರೆ. ಅಲ್ಲ ಕಣೋ, ಯಾವ ಹಣನೂ ಸಿಕ್ಕಿಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಲ್ಲೇನೋ? ಅಮ್ಮ, ನಾನು ಒಂದು ಮಾತಾಡಿದ್ರೆ ಅಲ್ಲಿ 100 ಮಾತಾಡ್ತಾರೆ, 100 ರೀತಿ ಆರೋಪ ಮಾಡ್ತಾರಮ್ಮ. ಆರೋಪ ಮಾಡೋರಿಗೆ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಮ್ಮ. ಇವಾಗ ಆರೋಪ ಮಾಡ್ತಿದ್ದಾರಲ್ಲ, ಅವ್ರ ಹತ್ರ ಸಾಕ್ಷಿನೂ ಇರಲ್ಲ, ಟಿವಿ ಅವ್ರದನ್ನ ತೋರಿಸೋದು ಇಲ್ಲ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? 2 ದಿನ ಮಾತಾಡ್ತಾರೆ, ಅದಕ್ಕೆ 3 ದಿನ ಮರ್ತೋಗ್ತಾರೆ. ವಾರ 10 ದಿನದಲ್ಲಿ ಜನರ ಮನಸ್ಸಿನೂ ಅದು ಅಳಿಸೋಗುತ್ತೆ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ತೀರ್ಥ, ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಇದರಿಂದ ಮನೆಗೇನಾದರೂ ಕೆಟ್ಟ ಹೆಸರು ಬಂದರೆ ಏನೋ ಗತಿ. ಮೊದಲೇ ನಿನ್ನಪ್ಪ ಮರ್ಯಾದೆ ಅಂತ ಅಂಜೋರು, ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ? ಅಮ್ಮ, ಆಲ್ರೆಡಿ ನನ್ನ ಅಪ್ಪನ ಹತ್ರ ಮಾತಾಡಿದೆ. ಅವ್ರು ಬರೋಕ್ಕೆ ಇನ್ನೂ 4-5 ದಿನ ಆಗುತ್ತಂತೆ. ಅಷ್ಟರೊಳಗಡೆ ಎಲ್ಲ ಮರ್ತೋಗ್ಬಿಡ್ತಾರೆ. ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಮರೆಯೋದಕ್ಕೆ ನಾನ್ ಬಿಡ್ಬೇಕಲ್ಲ ತೀರ್ಥ, ಇದನ್ನೇ ದೊಡ್ಡ ಸುದ್ದಿ ಮಾಡ್ತೀನಿ. ಸಾಹೇಬ್ರೆ, ಇದರಿಂದ ಅವ್ರು ನಿಮ್ಮನ್ನ ಜೈಲ್ಗೆ ಹಾಕಲ್ಲ ತಾನೆ? ಸುಮ್ಮನವರೇ, ಅರೆಸ್ಟ್ ಆಗೋದು ಅಂದ್ರೆ ಏನು ಆಟ ಅಂತ ಅನ್ಕೊಂಡಿದ್ದೀರಾ? ಒಬ್ಬ ಎಲೆಕ್ಟೆಡ್ ಶಾಸಕನನ್ನ ಅರೆಸ್ಟ್ ಮಾಡೋದು ತಮಾಷೆನೇ ಅಲ್ಲ. ಅದಕ್ಕೆ 100 ಸಾಕ್ಷಿಗಳು ಬೇಕಾಗುತ್ತೆ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಿಮ್ಮ ಕೆಲಸ ನೋಡ್ಕೊಳ್ಳಿ ಸಾಕು. ಅದಕ್ಕೆ ಅವ್ರ ಗ್ರಹ ಗತಿ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಟೈಮ್ ಚೆನ್ನಾಗಿದೆಯಾ ಇಲ್ವಾ ಅಂತ ವಿಚಾರಿಸ್ಬೇಕು. ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಅನ್ನೋ ಕತೆ ಕೇಳಿದ್ದೆ, ಅದ್ರಲ್ಲಿ ನಾವು ಮುಟ್ಟಿದೆಲ್ಲ ಬರೀ ಮಣ್ಣೆ ಆಗ್ತಾ ಇದೆ. ಏನದಕ್ಕೆ ಇದು? ನ್ಯೂಸಲ್ಲಿ ಅಣ್ಣ ಕೆಟ್ಟವನು ಅನ್ನೋ ಸುದ್ದಿ ಕೇಳಿ ಅವ್ನು ಟೆನ್ಷನ್ ಮಾಡ್ಕೋತಾನೆ ಅಂತ ಹೇಳಿದ್ರಿ. ಆದ್ರೆ ಈಗ ನೀವು ಹೇಳಿದ್ದೆಲ್ಲ ಟುಸ್ ಆಗೋಯ್ತಲ್ಲ. ಅದಕ್ಕೆ ಈ ವಿಷಯದಲ್ಲಿ ಅಣ್ಣ ತುಂಬಾ ಕಾಮ್ ಆಗಿದ್ದಾನೆ. ಇದೆಲ್ಲ ಅವನಿಗೊಂದು ಮ್ಯಾಟರೇ ಅಲ್ಲ ಅನ್ನೋ ಹಾಗೆ ಕೂಲ್ ಆಗಿದ್ದಾನೆ. ಹಾಗಾದ್ರೆ ಅದಕ್ಕೆ ಈ ಪ್ಲಾನು ಫ್ಲಾಪೇನಾ? ನೋ ಜಾನು, ನಾನು ಆಟನೇ ಮುಗಿಸ್ದೆ ಸೋತೆ ಅಂತ ಡಿಸೈಡ್ ಮಾಡೋದು ತಪ್ಪು. ಏನ್ ನಿಮ್ಮ ಮಾತಿನ ಅರ್ಥ? ಅದಕ್ಕೆ ಟೆನ್ಷನ್ ಶುರು. ಸುಮ್ಮನವರೇ. ಹಾಂ ಸಾಹೇಬ್ರೆ. ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಗಾಬರಿನಾ? ಹಾಗೇನಿಲ್ಲ, ಬಟ್ಟೆ ಮಡಿಸ್ತಿದ್ದೀನಷ್ಟೇ. ಸರಿ, ನಂಗೆ ತುಂಬ ತಲೆನೋವ್ತಿದೆ, ಸುಸ್ತಾಗ್ತದೆ, ನಾನು ಮಲ್ಕೋತೀನಿ. ಹಾಂ ಸರಿ, ನೀವು ಬೇಗ ಮಲ್ಕೊಳ್ಳಿ. ಹಾಂ.
ಅಯ್ಯೋ ದೇವ್ರೆ, ಅವನೇ ಫೋನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಸಾಹೇಬ್ರು ಬೇರೆ ಇಲ್ಲೇ ಇದ್ದಾರೆ. ಈಗೇನು ಮಾಡಲಿ? ಸಾಹೇಬ್ರಿಗೆ ಹೇಳ್ಬಿಡ್ಲಾ? ಬೇಡ ಬೇಡ, ಅಕ್ಕ ಸಾಹೇಬ್ರಿಗೆ ಹೇಳ್ಬಾರ್ದು ಅಂತ ಭಾಷೆ ತಗೊಂಡಿದ್ದಾರೆ. ಸುಮ್ಮನವ್ರೆ, ಇವತ್ತು ಕಾಲೇಜಿಗೆ ಹೋಗ್ಬೇಕಾಗಿತ್ತು, ಹೋಗಕ್ಕಾಗ್ಲಿಲ್ಲ. ನಾಳೆ ಹೋಗೋಣವಾ? ಹಾಂ, ಹೋಗಿ ಬರೋಣ. ಸುಮ್ಮನವ್ರೆ, ಏನೋ ವೈಬ್ರೇಟ್ ಸೌಂಡ್ ಕೇಳಿಸ್ತಾ ಇಲ್ವಾ? ಅಥವಾ ನನಗೆ ಮಾತ್ರ ಕೇಳಿಸ್ತಾ ಇರೋದಾ? ಸೌಂಡಾ? ಏನಿಲ್ವಲ್ಲ ಸಾಹೇಬ್ರೆ. ಇಷ್ಟೊತ್ತು ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಸುಮ್ಮನವ್ರೆ, ಕಾಲನಿಯವರು ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡಿರಲ್ಲ ಅಲ್ವಾ? ಯಾಕಂದ್ರೆ ರಾಜ್ಯದ ಜನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಮ್ಮ ಕ್ಷೇತ್ರದ ಜನ, ನಮ್ಮ ಕಾಲನಿ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದಲ್ವಾ? ಅದೇ ಮುಖ್ಯ. ಹೌದು ಹೌದು ಸಾಹೇಬ್ರೆ. ಸಾಹೇಬ್ರೆ, ನಾನು ಬತ್ಲ ಮನೆಗೆ ಹೋಗಿ ಬರ್ತೀನಿ. ಸರಿ. ಭಗವಂತ, ಯಾಕೆ ಹೀಗೆ ಮಾಡ್ತೀಯ? ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಪ್ರತಿ ಸಲ ಯಾಕೆ ಹೀಗಾಗತ್ತೆ? ಅತ್ತೆ, ನೀವು ಇಲ್ಲಿ ಕೂತಿದ್ದೀರಾ? ನಾನು ಕೆಳಗಡೆ ಎಲ್ಲ ಉಡ್ಕೊಂಡು ಬಂದೆ. ತಗೊಳ್ಳಿ ಕಾಫಿ. ಯಾಕತ್ತೆ, ಏನಾಯ್ತು? ಯಾಕೆ ಹೇಳ್ತಿದ್ದೀರಾ? ಅತ್ತೆ, ನೀವಿಲ್ಲಿದ್ದೀರಾ? ಪಾಪ ಸುಮಾ ನಿಮ್ಮನ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ಲು. ಅವಳು ಹುಡ್ಕೋದ್ ನೋಡಿ ನಮಗೂ ಗಾಬರಿಯಾಗಿ ನಾವು ಹುಡ್ಕಕ್ ಶುರು ಮಾಡಿದ್ವಿ. ನೀವ್ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀರಾ. ಯಾಕಮ್ಮ ಡಲ್ಲಾಗಿದೆಯಾ? ಏನಿಲ್ಲಪ್ಪ. ಏನೂ ಇಲ್ವಾ ಅಮ್ಮ? ಕಣ್ಣು ಕೆಂಪಾಗಿದೆ, ಮುಖ ಬಾಡೋಗಿದೆ, ಏನು ಇಲ್ಲ ಅಂತ ಹೇಳ್ತಾ ಇದೆಯಾ? ಬೆಳಿಗ್ಗೆ ವಾಕಿಂಗ್ ಹೋದಾಗ ಕೆಲವರು ನಿನ್ ಮಗ ಮೋಸಗಾರ, ಬಡವ್ರ ಹೊಟ್ಟೆ ಹೊಡಿತಾನೆ, ಲಂಚ ತಗೋತಾನೆ ಅಂತ ಏನೇನೋ ಆರೋಪ ಮಾಡಿದ್ರು ಕಣೋ. ಅಮ್ಮ, ಜನರು ಬಾಯಿಗೆ ಬಂದಾಗ ಮಾತಾಡ್ತಾರೆ, ಅವ್ರು ಯಾರ ಬಗ್ಗೆ ತಾನೇ ಮಾತಾಡಲ್ಲ ಹೇಳು? ನೀನ್ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೋತೀಯ? ಬರೀ ನಿನ್ನಷ್ಟೇ ಆಡ್ಕೊಂಡಿಲ್ಲಪ್ಪ, ಇಡೀ ನಮ್ಮ ಕುಟುಂಬನೇ ಆಡ್ಕೊಂಡಿದ್ದಾರೆ. ಅತ್ತೆ, ಜನರು ಮಾತಾಡ್ತಾರೆ ಅಂತ ನಾವ್ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ನಾವ್ ರಿಯಾಕ್ಟೇ ಮಾಡಬಾರ್ದು. ಹಾಗೆ ರಿಯಾಕ್ಟ್ ಮಾಡ್ತಾ ಕೂತ್ರೆ ಕೊರಗ್ತಾನೆ ಇರ್ಬೇಕಾಗತ್ತೆ. ನಿಜ ಅಮ್ಮ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಬೇಕು. ಅವ್ರು ಮಾತಾಡ್ತಾರೆ ಅಂತ ನಾವು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಲ್ಲ ಕಣೋ, ಅವ್ರು ಮಾತಾಡಿರೋದು ನನ್ನ ಮಗನ ಬಗ್ಗೆ. ನನ್ನ ಮನಸ್ಸಿಗೆ ನೋವಾಗದೇ ಇರುತ್ತಾ? ಅಲ್ಲಪ್ಪ, ನಿಮ್ಮಪ್ಪ ಮನೆಯಲ್ಲಿ ಇಲ್ಲದೆ ಇರೋದಕ್ಕೆ ಸರಿ ಹೋಯ್ತು. ಇಲ್ಲದೆ ಇದ್ದಿದ್ರೆ ಅವರು ನನ್ನ ಜೊತೆ ವಾಕಿಂಗ್ ಬಂದಿದ್ರೆ ಅವ್ರು ಎಷ್ಟು ನೊಂದ್ಕೊಂಡಿರ್ತಾ ಇದ್ರು. ನಮ್ಮ ಕುಟುಂಬದ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಎಷ್ಟು ನೋವಾಗುತ್ತೆ ಹೇಳು. ನಿಮ್ಮಪ್ಪ ಏನ್ ಬೇಕಾದ್ರೂ ಸಹಿಸ್ಕೋತಾರಪ್ಪ, ಆದ್ರೆ ಜನರು ಆಡೋ ಮಾತುಗಳನ್ನ ಸಹಿಸ್ಕೊಳ್ಳೋದಿಲ್ಲ. ಅಮ್ಮ, ಇವಾಗ ಏನ್ ಮಾಡು ಅಂತ ಹೇಳ್ತೀಯ? ಪ್ರತಿ ಮನೆಗೂ ಹೋಗಿ ನಾನು ಲಂಚ ತಗೊಂಡಿಲ್ಲ ಅಂತ ಹೇಳ್ಬೇಕಾ? ನೀನೊಂದು ಕೆಲಸ ಮಾಡು, ಸ್ವಲ್ಪ ದಿನ ವಾಕಿಂಗ್ಗೆ ಹೋಗ್ಬೇಡ. ಅತ್ತೆ, ನೊಂದ್ಕೋಬೇಡಿ. ನಿಮ್ಮ ಮಗನ ಬಗ್ಗೆ ನಿಮಗೆ ಗೊತ್ತಿದ್ರೆ ಸಾಕು. ಸಾಕಾಗಲ್ಲಮ್ಮ. ನಾವು ಬರೀ ನಮ್ಮ ಸಂಸಾರದ ಜೊತೆ ಬದುಕಿದ್ರೆ ಸಾಲದು, ಸಮಾಜದ ಜೊತೆನೂ ಬದುಕಬೇಕಾಗತ್ತೆ. ನಾವು 4 ಜನ ಮೆಚ್ಚೋ ಹಾಗೆ ಬದುಕಬೇಕಮ್ಮ, ಆಡ್ಕೊಳ್ಳೋ ಹಾಗಲ್ಲ. ಅಮ್ಮ, ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ. ಮುಂದೆ ಇನ್ನ ದೊಡ್ಡ ದೊಡ್ಡ ಆರೋಪಗಳು ಮಾಡ್ತಾರೆ, ಅದನ್ನ ಹೇಗೆ ರಿಸೀವ್ ಮಾಡ್ಕೋತೀಯ? ಎದೆ ಒಡೆದು ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇ. ವಯಸ್ಸಾದವ್ರದ್ದೊಂದು ಕೋಡು. ಈ ಥರ ಎಮೋಷನಲ್ ಆಗಿ ಮಾತಾಡಿ ಮನೆಯಲ್ಲಿರೋ ಎಲ್ಲರೂ ನೆಮ್ಮದಿನೂ ಹಾಳು ಮಾಡ್ಬಿಡ್ತಾರೆ. ಬೆಳಗ್ಗೆ ಎದ್ದಿದ್ದೆ ಗೋಲಾಟ ಶುರು ಆಗೋಗಿದೆ.
ನೆಮ್ಮದಿನೇ ಇಲ್ಲ ಮನೇಲಿ. ಅತ್ತೆ ನೊಂದ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಪರವಾಗಿಲ್ಲ, ರೇಡ್ ಎಫೆಕ್ಟು ನೆನ್ನೆಗೆ ಮುಗ್ದೋಯ್ತು ಅಂತ ಅನ್ಕೊಂಡೆ. ಜನರ ಮಾತು ಇಷ್ಟ ಎಫೆಕ್ಟ್ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದನ್ನ ಇನ್ನೊಂದು ಸ್ವಲ್ಪ ಬೇರೆ ಲೆವೆಲ್ಗೆ ತಗೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೇಳ್ರಾಜೆ. ಅಕ್ಕ, ಇಷ್ಟ ದಿನ ಸುಮ್ಮನೆ ಇದ್ದಿದ್ದ ಕಾಶಿ ಈಗ ಮತ್ತೆ ಬಾಲ ಬಿಚ್ತಿದ್ದಾನೆ. ಬಾವನ್ ಬಗ್ಗೆ ಇಲ್ಲ ಸಲದ ಆರೋಪ ಮಾಡ್ತಿದ್ದಾನಕ್ಕ. ರಾಜಿ, ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಸಾಹೇಬ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಹೆದರಬೇಡಿ ಅಂತ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ನೋಡು, ನೀನೇನು ತಲೆ ಕೆಡ್ಸ್ಕೋಬೇಡ. ನೀನ್ ತಲೆ ಕೆಡ್ಸ್ಕೊಂಡಷ್ಟು ಅವ್ನ ಹುಚ್ಚತನ ಹೆಚ್ಚಿತ್ತಷ್ಟೇ. ಅಯ್ಯೋ ಅಕ್ಕ, ಅವ್ನ್ ಬಾವನ್ ಬಗ್ಗೆ ಕೆಟ್ಟದಾಗ ಪ್ರಚಾರ ಮಾಡ್ತಿದ್ದಾನೆ. ಇಲ್ಲಿ ಯಾರೋ ಅವ್ನ ಮಾತು ನಂಬದೇ ಇರ್ಬೋದು, ಆದ್ರೆ 10 ಜನ ನಂಬಿದ್ರು ಅದನ್ನ 100 ಜನಕ್ಕೆ ಹರಡ್ತಾರಲ್ವಾ? ಆ 100 ಜನ 1000 ಜನ ಆಗ್ತಾರೆ, ಆ 1000 ಜನ 10,000 ಜನನೂ ಆಗ್ಬೋದಲ್ವಾ? ಬಾವನ್ ಇಮೇಜ್ನ ಹಾಳು ಮಾಡೋದಕ್ಕೆ ಇಷ್ಟು ಸಾಕಲ್ವಾಕ? ನಾವು ಮೊದಲು ಇದನ್ನ ತಡಿಬೇಕು. ನಿನ್ ಬಾವನ್ ಜೊತೆಗೆ ಒಂದ್ಸಲ ಮಾತಾಡು, ಅವ್ರು ಏನ್ ಹೇಳ್ತಾರೆ ಕೇಳು. ಬಾವನು ಬೇಡ ಅಂತ ಹೇಳಿದ್ರೆ ನಾನೇನು ಬಲವಂತ ಮಾಡಲ್ಲ. ಸರಿ ರಾಜಿ, ನಾನು ಸಾಹೇಬ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ಎಲ್ಲಿ ಹೋದ್ರು ಇವರು? ಸುಮ್ಮನವ್ರೆ, ಹೊಡೋಣವಾ? ಸಾಹೇಬ್ರೆ, ಕಾಲೋನಿಲ್ ಒಂದು ಎಡವಟ್ಟಾಗಿದೆ. ಎಡ್ವಟ್ಟ? ಏನ್ ಎಡ್ವಟ್ಟು? ರಾಜಿ ಈಗಷ್ಟೇ ಫೋನ್ ಮಾಡಿದ್ಲು. ಆ ಕಾಶಿ ಕಾಲೋನಿಲಿ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನಂತೆ. ನೀವು ಲಂಚ ತಗೋತಿದ್ದೀರಂತೆ, ಕಾಲೋನಿ ಜನರಿಗೆಲ್ಲ ಮೋಸ ಮಾಡ್ತಿದ್ದೀರಂತೆ, ಕ್ಷೇತ್ರದಲ್ಲಿ ಆಗ್ಬೇಕಾಗಿರೋ ಕೆಲಸನೆಲ್ಲ ತಡೆದು ಜನರಿಗೆ ಅನ್ಯಾಯ ಮಾಡ್ತಿದ್ದೀರಂತೆ. ಸುಮ್ಮನವ್ರೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ರಾಜಕೀಯ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಇರುತ್ತೆ, ವಿರೋಧ ಪಕ್ಷ ಅಂತ ಇರುತ್ತೆ. ಆಡಳಿತ ಪಕ್ಷದವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ವಿರೋಧ ಪಕ್ಷದವರು ಅದ್ರ ಬಗ್ಗೆ ಆಡ್ಕೊಳ್ಳೋದೇ ಅವ್ರ ಕೆಲಸ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಬನ್ನಿ ಹೋಗೋಣ. ಖಂಡಿತ ಸಾಹೇಬ್ರೆ, ಆದ್ರೆ ಕ್ಷೇತ್ರದ ಜನರು ಅವ್ನ ಮಾತನ್ನ ನಂಬಿಟ್ರೆ ಏನ್ ಮಾಡೋದು? ಸುಮ್ಮನವ್ರೆ, ನಿಮ್ಗೇನನ್ಸುತ್ತೆ? ಜನರು ನಂಬ್ತಾರ? ನಮ್ಮ ಕಾಲೋನಿಲಿ ಹೆಚ್ಚು ಜನ ಅವ್ನ ಮಾತು ನಂಬಲ್ಲ ಸಾಹೇಬ್ರೆ. ಯಾಕಂದ್ರೆ ಅವ್ನ ಬುದ್ಧಿ ಏನು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಜನರಿಗೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಗೆ ನಂಬಿಸೋದು? ನೀವು ಹೇಳೋದು ನಿಜಾನೇ ಸುಮ್ಮನವ್ರೆ. ನಾನು ಗೆದ್ದಿದ್ದು ನಮ್ಮ ಕಾಲನಿಯವರಿಂದಾನೆ. ಅವ್ರದನ್ನ ನಂಬ್ತಾರೆ ಅಂತ ನಾನು ಮೈ ಮರೆತು ಕೂತ್ರೆ ಹಂತ ಹಂತವಾಗಿ ಅವ್ರ ಮನಸ್ಸಲ್ಲಿ ವಿಷ ಬಿತ್ತಿ ನನ್ನ ಮೇಲಿರೋ ಅಭಿಪ್ರಾಯನ ಬದಲಾಯಿಸ್ಬೋದು. ಸುಮ್ಮನವ್ರೆ, ನಾನು ಇವಾಗಲೇ ಕಾಲನಿಗೆ ಹೋಗಿ ಪರಿಸ್ಥಿತಿನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಹೇಬ್ರೆ, ನಾನು ಬರ್ತೀನಿ. ನೀವು ಬರ್ತೀರಾ? ಬೇಡ ಸುಮ್ಮನವ್ರೆ, ಅಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನೀವು ಆರಾಮಾಗಿ ಇಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಬೇಡ ಸಾಹೇಬ್ರೆ, ನೀವೊಬ್ಬರೇ ಹೋಗೋದು ಬೇಡ. ಸುಮ್ಮನವ್ರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಆರಾಮಾಗಿ ಮನೇಲಿರಿ, ನಾನು ಹೋಗಿ ಬರ್ತೀನಿ. ನಿಮ್ಮ ತಮ್ಮಯ್ಯ ಸಾಹೇಬ್ರೆ, ಅಲ್ಲಿ ಏನಾಗುತ್ತೋ ಅನ್ನೋದಕ್ಕಿಂತ ನೀವು ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೋ ಅನ್ನೋ ಭಯ ನನ್ನನ್ನು ಕಾಡುತ್ತೆ. ಭಯ ಆಗುತ್ತೆ ಸಾಹೇಬ್ರೆ.